ವೀಕ್ಷಕ ನಮಸ್ಕಾರ. ಇವತ್ತು ಇಡೀ ರಾಜ್ಯ ಚಾಮುಂಡೇಶ್ವರಿ ಹಬ್ಬದ ಆಚರಣೆಯಲ್ಲಿದೆ. ಕಡೆಯ ಶುಕ್ರವಾರ, ಹಾಗಾಗಿ ಇವತ್ತು ಬಂದೂರಿನಲ್ಲಿ ಕೂಡ ಒಬ್ಬ ಮಹಿಳೆ, ತರಕಾರಿ ಮಾಡುವಂಥ ಮಹಿಳೆ ಇವತ್ತು ಒಂದು ಸಾರ್ವಜನಿಕವಾಗಿ ಒಂದು ಲಘು ಉಪಹಾರ ಮಾಡಿಸಿ ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತು ಚಾಮುಂಡೇಶ್ವರಿ ಆಚರಣೆಯ ಉದ್ಘಾಟನೆ ಮಾಡಿ ಅವರಿಗೆ ಇವತ್ತು ಸಾರ್ವಜನಿಕವಾಗಿ ಇವತ್ತು ಬಂದೂರಿನಲ್ಲಿ ಗಣಪತಿ ದೇವಸ್ಥಾನದ ಅರ್ಚಕರ ಪೂಜೆ ವತಿಯಿಂದ ಸತೀಶ್ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಎಲ್ಲ ಬಂದೂರಿನ ಎಲ್ಲ ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ಒಂದು 50 kg ಲಘು ಉಪಹಾರನ ವ್ಯವಸ್ಥೆ ಮಾಡುವಂಥ ಹೆಗ್ಗಳಿಕೆ ಸಾವಿತ್ರಮ್ಮರು ಸೇರುತ್ತೆ. ತರಕಾರಿ ಮಾಡಿಕೊಂಡು ಇವತ್ತು ಜೀವನ ಸಾಧಿಸಿರುವಂಥ ಒಬ್ಬ ಬಡ ಮಹಿಳೆ ಇವತ್ತು ಚಾಮುಂಡೇಶ್ವರಿ ಆರಾಧಕರಾಗಿ ಪ್ರತಿ ವರ್ಷ ಇದೇ ಥರ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ. ಯಾಕೆಂದ್ರೆ ನಾನು ಕೂಡ ಈ ಥರ ಸುದ್ದಿಗಳು ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ಧಾರ್ಮಿಕ ಪದ್ಧತಿಗಳಿಗೆ ಅತಿ ಹೆಚ್ಚು ಒತ್ತು ಕೊಡುವಂಥ ಗ್ರಾಮೀಣ ಪ್ರದೇಶ ಅಂತ ನಾನು ಮತ್ತೆ ಹೇಳ್ತಾನೆ ಇರ್ತೀನಿ. ತಾವು ನೋಡ್ತಾ ಇದ್ದೀರಾ ನೋಡಿ, ಇವತ್ತು ಹಸಿದವರಿಗೆ ಅನ್ನ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಸಿದವರಿಗೆ ಅನ್ನ ಆಗ್ತಿರೋದು ನಮ್ಮ ಕರ್ನಾಟಕ ಮಾತ್ರ. ಈ ಒಂದು ದಾಸೋಹದ ಬಗ್ಗೆ ಅತಿ ಹೆಚ್ಚು ಸುದ್ದಿಗಳು ನಾನು ಮಾಡ್ತಾ ಇರ್ತೀನಿ. ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯದ ರೈತರು, ಎಸ್ಪೆಷಲಿ ಮುಖ್ಯವಾಗಿ ಮಂಡ್ಯ ಮತ್ತು ಚಾಮರಾಜನಗರದಲ್ಲಿರುವಂಥ ರೈತರು ಮತ್ತು ಮೈಸೂರು ಭಾಗದ ರೈತರು ಅತಿ ಹೆಚ್ಚು ದಾಸೋಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂಥದ್ದು. ಗಲ್ಲಿಲೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ದಾಸೋಹ ವ್ಯವಸ್ಥೆ ಮಾಡಿರೋದು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಬಂದೂರಿನಲ್ಲಿ ಇವತ್ತು ಸಾವಿತ್ರಮ್ಮ ಮತ್ತು ಶ್ರೀಧರ್ ಅಂತ ಅವ್ರ ಮಗ, ಅವ್ರ ಫ್ಯಾಮಿಲಿ ಇವತ್ತು ಪ್ರತಿ ವರ್ಷ ಏನು ಚಾಮುಂಡೇಶ್ವರಿ ಆರಾಧಕರು ಇವರು ತರಕಾರಿ ಮಾಡ್ಕೊಂಡು ಜೀವನ ಮಾಡ್ತಿರೋಂಥ ಈ ಒಬ್ಬ ವ್ಯಕ್ತಿ ಕುಟುಂಬ ಇಲ್ಲಿ ಒಂದು ಚಾಮುಂಡೇಶ್ವರಿ ಆರಾಧಕನನ್ನು ಮಾಡ್ತಾ ಇದೆ. ಮತ್ತು ಇವತ್ತು ಇದನ್ನು ನೋಡಿ ಕಲಿಬೇಕು. ಕೆಲವೊಂದು ವಿಚಾರವಾಗಿರೋಂಥ ಕೆಲವರು ಇದನ್ನು ನೋಡಿ ಕಲಿಬೇಕು. ಯಾಕೆಂದರೆ ಒಬ್ಬ ಬಡ ಮಹಿಳೆ ಇದನ್ನು ಮಾಡಿಸಲ್ಲ ಅಂತಂದರೆ ಬೇಕಾದಂಗೆ ಇರೋವಂಥ ವ್ಯಕ್ತಿಗಳು ಯಾಕೆ ಮಾಡಿಸ್ಬಾರ್ದು ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ. ತಾವು ನೋಡ್ತಾ ಇದ್ದೀರಾ ಇವತ್ತು ನೋಡಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಯುವಕರು ಕೂಡ ಹುಡುಗರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಾ ಏನು ಯುವಕರು ಇದ್ದಾರೆ, ಅವರು ಕೂಡ ಒಂದು ಸಪೋರ್ಟ್ ಮಾಡ್ತಿರೋದು. ಒಂದು ಯುವಕ ತಂಡನೇ ಇಲ್ಲಿದೆ. ಇಡೀ ಬಂದೂರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ, ನಮ್ಮ ಹೆಮ್ಮೆಯ ಹಬ್ಬ ಹೇಮದ್ರಮ್ಮ ಕಾರ್ಯಕ್ರಮಗಳಾದರೂ ಕೂಡ ಅತಿ ಹೆಚ್ಚು ಯುವಕರು ಇಲ್ಲಿ ಆರಾಧನೆ ಮಾಡೋದು ಕೂಡ ನಾವು ನೋಡ್ತಾ ಇದ್ದೀವಿ. ಏನು ಅಂದರೆ ನೋಡಿ, ಅವ್ರನ್ನ ಮಾತಾಡೋಣ. ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡುವಂಥದ್ದು, ಲಘು ಉಪಹಾರನ ಮಾಡ್ತಿರುವಂಥದ್ದು ಸಾಯಿತ್ರಮ್ಮರು. ಅವರು ಇವತ್ತು ಇಷ್ಟು ಸಾರ್ವಜನಿಕವಾಗಿ ಒಂದು ಪ್ರತಿ ವರ್ಷ ಕೂಡ ಚಾಮುಂಡೇಶ್ವರಿ ಆರಾಧನೆಗಾಗಿ ಧಾರ್ಮಿಕ ಪದ್ಧತಿಯಲ್ಲಿ ತೊಡಸ್ಕೊತಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ.